ವೀಕ್ಷಕರೇ, ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಅನ್ನುವ ವಿಚಿತ್ರ ಕಾಯಿಲೆಯಿಂದ ಕೀರ್ತನ ಎನ್ನುವ ಮಗು ಬಳಲುತ್ತಿರುವುದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಮಗುವಿನ ಚಿಕಿತ್ಸೆಗೆ ಸುಮಾರು 16 ಕೋಟಿ ರೂಪಾಯಿ ಹಣ ಬೇಕಾಗಿದ್ದು, ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಈ ಒಂದು ಮಗುವಿನ ನೆರವಿಗೆ ನಟ ಕಿಚ್ಚ ಸುದೀಪ್ ಅವರು ರಾಜ್ಯಾದ್ಯಂತ ದೊಡ್ಡ ಅಭಿಯಾನವನ್ನ ನಡೆಸಿ ಎಲ್ಲರೂ ಕೂಡ ಈ ಮಗುವಿನ ತಂದೆ ತಾಯಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡಿ ಅಂತ ಕಳಕಳಿಯ ಮನವಿಯನ್ನ ಮಾಡಿಕೊಂಡಿದ್ದರು. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ಶಿವಣ್ಣ, ಮೇಘನರಾಜ್, ಧ್ರುವ ಸರ್ಜಾ ಸೇರಿದಂತೆ ಎಲ್ಲರೂ ಕೂಡ ಈ ಮಗುವಿನ ನೆರವಿಗೆ ಧಾವಿಸಿದ್ದು, ಇದೀಗ ನಟ ಡಿ ಬಾಸ್ ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ಅವರು ಕೂಡ ಈ ಮಗುವಿಗೆ ತಮ್ಮ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ಅಷ್ಟಕ್ಕೂ ವೀಕ್ಷಕರೇ, ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ಅವರು ಈ ಮಗುವಿನ ಚಿಕಿತ್ಸೆಗೆ ಕೊಟ್ಟ ಹಣ ಎಷ್ಟು, ಇದರ ಬಗ್ಗೆ ವಿನೀಶ್ ಅವರು ಏನಂತ ಹೇಳಿದ್ದಾರೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ವೀಕ್ಷಕರೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ಅವರು ಬೆಂಗಳೂರಿನ ಖಾಸಗಿ ಟ್ಯೂಷನ್ ಸಂಸ್ಥೆ ಒಂದಕ್ಕೆ ಸೈನ್ಸ್, ಮ್ಯಾಥ್ಸ್ ಮತ್ತು ಕೆಮಿಸ್ಟ್ರಿಯ ಟ್ಯೂಷನ್ ಗೆ ಹೋಗ್ತಿದ್ದಾರೆ. ಈ ಒಂದು ಟ್ಯೂಷನ್ ನಲ್ಲಿ ಕೀರ್ತನ ಎನ್ನುವ ಮಗುವಿನ ತಂದೆ ತಾಯಿಯ ಪರವಾಗಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಬಂದು ಟ್ಯೂಷನ್ ನ ಸ್ಟೂಡೆಂಟ್ ಗಳ ಮುಂದೆ ದೇಣಿಗೆಯನ್ನ ಕೇಳಿದ್ದಾರೆ. ಈ ಸಮಯದಲ್ಲಿ ನಟ ದರ್ಶನ್ ಅವರ ಪುತ್ರ ಕೂಡ ಅಲ್ಲೇ ಇದ್ದು, ಕಿಚ್ಚ ಸುದೀಪ್ ಅಂಕಲ್ ಇದರ ಬಗ್ಗೆ ಮಾತಾಡಿದ್ದನ್ನ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದ್ದೇನೆ. ಖಂಡಿತವಾಗಿಯೂ ನಾನು ಹಣವನ್ನ ಕೊಡ್ತೀನಿ ಅಂತ ಹೇಳಿ ತನ್ನ ತಾಯಿ ವಿಜಯಲಕ್ಷ್ಮಿ ದರ್ಶನ್ ಅವರ ಬಳಿ ಕೇಳಿ 5 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.